ಆದಿಯಿಂದಲೇ ನಿರ್ಧಾರವಾಗಿದ್ದ ಆ ಪರಿಶುದ್ಧ ಕುರಿಮರಿಯು ಅಂದು ಮೌನವಾಗಿತ್ತು. ಆಕಾಶವು ಕತ್ತಲಾಗಿತ್ತು, ಭೂಮಿಯು ನಡುಗುತ್ತಿತ್ತು. ಸೃಷ್ಟಿಯನ್ನೇ ತನ್ನ ವಾಕ್ಯದಿಂದ ನಿರ್ಮಿಸಿದ ಸೃಷ್ಟಿಕರ್ತನು ಅಂದು ತನ್ನದೇ ಸೃಷ್ಟಿಯ ಕೈಯಲ್ಲಿ ಶಿಲುಬೆಗೆ ಏರಿಸಲ್ಪಡುತ್ತಿದ್ದನು. ಪರಲೋಕದ ಮಹಿಮೆಯನ್ನು ತೊರೆದು ಬಂದ ಆ ಪ್ರೇಮ ಸ್ವರೂಪಿಯು ಅಂದು ಪಾಪಿಗಳ ನಡುವೆ ಎತ್ತಲ್ಪಟ್ಟಿದ್ದನು. ಆತನ ಶರೀರದಿಂದ ಸುರಿಯುವ ಪ್ರತಿಯೊಂದು ರಕ್ತದ ಹನಿಯು ಮನುಕುಲದ ಪಾಪಗಳನ್ನು ತೊಳೆಯುವ ಜೀವಧಾರೆಗಳಾಗಿವೆ. ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟೆ ಎಂಬ ಆ ಆಕ್ರಂದನ ಅದು ಸೋಲಿನ ಧ್ವನಿಯಲ್ಲ, ಅದು ನಮಗಾಗಿ ದೇವಕುಮಾರನು ಅನುಭವಿಸಿದ ಏಕಾಂತತೆ. ನಮಗೆ ದೇವರ ಸಾನ್ನಿಧ್ಯ ದೊರಕಲೆಂದೇ ಆತನಿಗೆ ಆ ಕ್ಷಣದಲ್ಲಿ ಏಕಾಂತವೇ ಸಂಗಾತಿಯಾಯಿತು. ಶಿಲುಬೆ ಅದು ಕೇವಲ ಮರದ ತುಂಡುಗಳಲ್ಲ, ಅದು ದೇವರ ನ್ಯಾಯ ಮತ್ತು ಕರುಣೆಯ ಮಹಾಸಂಗಮ. ನ್ಯಾಯವು ಶಿಕ್ಷೆಯನ್ನು ಬೇಡಿತು, ಆದರೆ ಕರುಣೆಯು ತನ್ನನ್ನೇ ಬಲಿಯಾಗಿ ಅರ್ಪಿಸಿತು. ಆ ಕಠೋರ ಮೊಳೆಗಳು ಆತನನ್ನು ಹಿಡಿದಿರಲಿಲ್ಲ. ನಮ್ಮ ಮೇಲಿನ ಆತನ ಅಪಾರ ಪ್ರೀತಿಯೇ ಆತನನ್ನು ಅಲ್ಲಿ ಬಂಧಿಸಿತು. ತೀರಿತು. ಈ ಒಂದೇ ಶಬ್ದದಲ್ಲಿ ಮನುಕುಲದ ಪಾಪದ ಸಾಲಗಳು ಸಂಪೂರ್ಣವಾಗಿ ತೀರಿತು. ಸಾವಿನ ಕತ್ತಲೆ ಆವರಿಸಿದ ಕ್ಷಣದಲ್ಲೇ ನಿತ್ಯ ಜೀವದ ಹೊಸ ಬೆಳಕು ಉದಯವಾಯಿತು. ಈ ಮಹಾ ಶುಕ್ರವಾರದಂದು ಆ ಶಿಲುಬೆಯ ಪಾದದ ಬಳಿ ಮೌನವಾಗಿ ನಿಲ್ಲೋಣ. ಆ ರಕ್ತದ ಪ್ರತಿಯೊಂದು ಹನಿಯಲ್ಲೂ ಅಡಗಿರುವ ಪ್ರೀತಿಯನ್ನು ಆಲಿಸೋಣ. ಇದನ್ನು ಕೇಳುತ್ತಿರುವ ನೀನು ಈ ದಿನವನ್ನು ಸುಮ್ಮನೆ ಹಾದು ಹೋಗಬೇಡ. ಆ ಶಿಲುಬೆಯ ಪಾದದ ಬಳಿ ನಿಲ್ಲು. ಆ ಮೌನದಲ್ಲಿ ನಿನ್ನ ವಿಮೋಚನೆಯ ಧ್ವನಿಯನ್ನು ಆಲಿಸು. ಆತನು ನಿನಗಾಗಿಯೇ ಬಲಿಯಾಗಿದ್ದಾನೆ. ಆತನು ಮಾತ್ರ ನಿನ್ನನ್ನು ರಕ್ಷಿಸಲು ಸಾಧ್ಯ. ಆತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊ. ದೇವರ ಮಗುವಾಗಿ ಬದಲಾಗು.